ಸಮಥಿಂಗ್ ಇವಾಗೆಲ್ಲ ನೋಡ್ತಿದೀವಿ ಏನು ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ದು ಹಾ, ಭವ್ಯಗೆ ಹೌದು. ಅಂತ ಆಕ್ಚುಲಿ ಕರೆಕ್ಟ್ ಆಗಿ ಗೊತ್ತಿಲ್ಲ ನಮ್ಗೆ ಏನಂತ ಆಗ ಚಾನ್ಸಸ್ ಏನಾದ್ರು ಇದೆಯಾ ಮುಂದಿನ ದಿನಗಳಲ್ಲಿ ಆಗ್ಬೋದಾ? ಅವ್ರಿಗೆ ಆವಾಗ್ಲೂ ಜೊತೆನೇ ಆದ್ರೆ ಭವ್ಯಕ್ಕ ಹೇಳ್ಬಿಟ್ಟಿದಾರಲ್ಲ, ನಾನು ಇಲ್ಲಿ ಸಂಬಂಧಗಳನ್ನ ರಿಲೇಶನ್ಶಿಪ್ ನ ಬೆಳ್ಸಕ್ ಬಂದಿಲ್ಲ ಅಂತ. ಆದ್ರೆ ಬಟ್ ಅವ್ರು ಬೇರೆಯವ್ರ ಜೊತೆ ಅಂತಾಳೆ. ತ್ರಿವಿಕ್ರಮ್ ಜೊತೆ ಆಕ್ಚುಲಿ ತುಂಬಾ ಕ್ಲೋಸ್ ಇದ್ದಾಳಲ್ಲ. ಚೈತ್ರಕ್ಕ ಬಗ್ಗೆ ಏನ್ ಹೇಳ್ತೀರಾ? ಚೈತ್ರ ತುಂಬಾ ಜಗಳಗಳು ಡ್ಯಾನ್ಸ್ ಮಾಡಲ್ಲ, ಎಲ್ಲಾರ ಮೇಲೆ ಕ್ಯಾಡಿ ಹೇಳೋದು, ಒಂಥರ ಮಾಡೋದು, ಹಾ. ನಮಗೆ ಅದು ಇಷ್ಟನೇ ಆಗಲ್ಲ. ಹ್ಮ್. ಎರಡನೇದು ಬಿಗ್ ಬಾಸ್ ಮಾಡಿದ್ರಲ್ಲ, ಅವರು ಜಗಳ ಒಂದು ಇದ್ ಮಾಡಿಲ್ಲ, ಗಲಾಟೆ ಮಾಡ್ಕೊಳ್ಳಿಲ್ಲ. ಹ್ಮ್ ಇವ್ರೆಲ್ಲ ಮಾಡಿದ್ದಾರೆ. ಹ್ಮ್ ಹ್ಮ್ ಫಸ್ಟ್ ಇಂದ ಕೊನೆವರೆಗೂ ಇದೆ ಆಗೋಯ್ತು ಹಾ, ಅಲ್ವಮ್ಮ? ಹೌದು. ಅದ್ರಿಂದ ಅವಳು ಚೈತ್ರ ಏನಮ್ಮ ಇದಾಗ್ ಕಾಣಲ್ಲ. ನನ್ಗೆ ಹನುಮಂತೆ ಇಷ್ಟ ಪಡ್ತೀನಿ. ಹಾ, ಬಕೆಟ್ ಹಿಡಿದು ಆಡೋ ಅಂತವ್ರು ಯಾರು ಈ ಮನೇಲಿ? ಮೋಕ್ಷಿತ ಅನ್ಸುತ್ತೆ. ಮೋಕ್ಷಿತ. ಅವ್ರ ಹತ್ರ ಹಿಡಿದು ಇವ್ರ ಹತ್ರ ಹಿಡಿದು ಹಂಗಿದ್ದಾರೆ ಅಂತ. ಸಾಫ್ಟ್ ಆಗಿ ಆಡ್ತಿದಾರಲ್ವಾ, ಸೊ ಅವ್ರು ಇರೋದು ಸಾಫ್ಟ್ ಅಲ್ಲ ಅವರು. ಓಕೆ, ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವ್ರು ಇದುವರೆಗೂ ಯಾರು ವಿನ್ ಆಗಿಲ್ಲ. ಸೊ ರಜತ್ ಅವ್ರ ಏನಾದ್ರು ವಿನ್ ಆಗ್ಬಹುದಾ? ಆಗ್ಬೋದು, ಯಾಕಂದ್ರೆ ಅವರು ಡಿ ಬಾಸ್ ಫ್ಯಾನ್ಸ್ ಆಗಿರೋದ್ರಿಂದ ಮೇ ಬಿ ಅವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಡಿ ಬಾಸ್ಗೆ. ಸೊ ಇವಾಗ್ಲೂ ಹಂಗೆ ಇದೆ. ಸೊ ಅದಕ್ಕೋಸ್ಕರ ವಿನ್ ಆದ್ರೂ ಆಗ್ಬೋದು, ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೈನಲ್ ವರೆಗೂ ಬರ್ಬೋದು ರಜತ್ ಅವರು. ಇದರ ಒಂದಾದ್ರೂ ಭವ್ಯ ಅವರಿಬ್ರು ತ್ರಿವಿಯಾ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ಹೌದು. ಸೊ ನಾನು ಏನೋ ರಿಲೇಶನ್ಶಿಪ್ ಆಗಿ ಯಾವ್ದೇ ಸಂಬಂಧನ ಬೆಳೆಸ್ಕೊಳಕ್ ಬಂದಿಲ್ಲ ಅಂತ ಹೇಳಿದ್ದಾರೆ ಭವ್ಯ ಅವರು. ಸೊ ಇದಾಗಬಹುದಾ? ನೆಕ್ಸ್ಟ್ ಇದರಿಂದ ಆಚೆ ಹೋದ್ಮೇಲೆ ಆಗ್ಬೋದು. ಓಕೆ, ಟಾಪ್ 2 ಅಲ್ಲಿ ಯಾರು ಇರ್ತಾರೆ? ಮೋಕ್ಷಿತ ಐ ವಿಶ್ ಐಶ್ವರ್ಯ ಅವರು ಇರ್ತಾರೆ ಅನ್ಸುತ್ತೆ. ಈ ವೀಕ್ ಚೆನ್ನಾಗಿ ಆಡಿದ್ರು ಅವ್ರು ಆಕ್ಚುಲಿ, ಬಟ್ ನಾಮಿನೇಟ್ ಕೊನೆಗೆ ಆಡಿದ್ರು. ಸೊ ಮೋಕ್ಷಿತ ಅವ್ರು ವಿನ್ ಆಗ್ತಾರೆ. ಇವ್ರು ಆಗದೇ ಇಲ್ಲ ಅಂದ್ರೆ ಚೈತ್ರ ಆಗದೇ ಇಲ್ಲ, ಇವತ್ತು ನಾಳೆ ಹೋಗ್ತಾರೆ. ಬಟ್ ನೀವೇ ಹೇಳ್ದಂಗೆ ತುಂಬಾ ಜನ ಹೇಳ್ತಾ ಇರೋದು ಒಂದ್ ಮಾತಂದ್ರೆ, ತುಂಬಾ ಕಿರಿಕು, ಅವ್ರದ್ದು ಇರಿಟೇಟ್ ಆಗ್ತಿದೆ ಅವ್ರ ವಾಯ್ಸ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಆದ್ರೂ ಅವ್ರ ಮನೆ ಉಳ್ಕೊಂತಿದ್ದಾರೆ. ಯಾವ ರೀಸನ್ ಇಂದ ಉಳ್ಕೊಂತಿದ್ದಾರೆ? ಅದೇ ನಾಮಿನೇಟ್ ಆಗ್ತಾ ಇಲ್ಲ ಅಂದ್ರೆ ಈ ವಾರ ನಾಮಿನೇಟ್ ಆಗೋ ಹೌದು. ಚಾನ್ಸ್ ಸಿಕ್ಕಿಲ್ಲ. ಸರಿ ಆದ್ರೂ ತಿರ್ಗಾ ಅದೇ ಲಾಸ್ಟ್ ವರ್ಗೂ ಇರ್ತಾರೆ. ಬಟ್ ಅವ್ರು ಹೋಗೋದಂತೂ ಪಕ್ಕ, ಇವತ್ತ ಇಲ್ಲ ನಾಳೆ ಹೋಗ್ತಾರೆ. ಬಟ್ ಅವ್ರು ಎಷ್ಟೇ ಅವ್ರ ಆಟ ಕೂಡ ಆಡ್ತಾ ಇಲ್ಲ, ಜಸ್ಟ್ ಉಸ್ತುವಾರಿ ಮಾತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ಯಾರೆಕ್ಟರ್ ಅಂತ ಬಂದ್ರೆ ಹಿಂದೆ ಒಂದು ಮುಂದೆ ಒಂದು ಹೇಳಿರೋದು 100% ಇರುತ್ತೆ ಏನ್ ಹೇಳಿರ್ತಾರೆ ಅಂತ. ಬಟ್ ಸುದೀಪ್ ಮುಂದೆ ಇಲ್ಲ, ನಾನು ಅದು ಹೇಳೇ ಇಲ್ಲ ಆತರ ಹೇಳ್ಕೊಂತಾರೆ. ಸೊ ಅದು ಎಷ್ಟು ದಿನ ಫೈನಲ್ ವರ್ಗೂ ಹೋಗಕ್ ಆಗಲ್ಲ. ಜನರು ನೋಡ್ತಿರ್ತಾರೆ ಹೆಂಗೆ ಅಂತ. ನೀವು ಮೋಕ್ಷಿತ ಅವ್ರ ಫೇವರೇಟ್ ಫ್ಯಾನ್ ಅಂದ್ರಲ್ಲ, ಸೊ ನನಗೊಂದು ಕ್ವಶನ್ ನೆನ್ಪಂತು. ಏನಂದ್ರೆ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಒಬ್ರನ್ನೊಬ್ರು ಅವ್ರವ್ರೇ ನಾಮಿನೇಟ್ ಮಾಡ್ಕೊಂತಿದ್ದಾರೆ. ಯಾವಾಗ ನೋಡಿದ್ರು ಎಲ್ಲೋ ಒಂದೊಂದ್ರ ಮಿಸ್ ಆಗುತ್ತೆ. ಅವ್ರನ್ನೇ ಇವ್ರನ್ನ ಏನ್ ಮಿಸ್ಟೇಕು ಏನ್ ಇದು ಅಂತ ಏನು ಗೊತ್ತಾಗಲ್ಲ. ಹಂಗ್ ನಾಮಿನೇಟ್ ಮಾಡ್ಕೊಂತಾರೆ ಯಾವ್ದೋ ಒಂದ್ ಮ್ಯಾಟರ್, ಒಂದು ಸಿಲಿ ವಿಷಯ ತಗೊಂಡು. ಸೊ ಅದ್ರ ಬಗ್ಗೆ ನೋಡ್ತಾ ಇದ್ರೆ ಏನಾದ್ರು ಅನ್ಸುತ್ತಾ ಎಲ್ಲಾದ್ರೂ? ಅವ್ರ ಜಗಳ ಅವ್ರಿಗೆ ಮಾಡ್ತಾ ಇದಾರೆ. ಅದು ಅವ್ರ ರೀಸನ್ಸ್ ರೀಸನ್ಸ್ ಅಂತ ಏನಂತ ಗೊತ್ತಿಲ್ಲ. ಬಟ್ ಅವ್ರು ನ್ಯಾಯವಾಗಿ ಹೌದು ಇವ್ರು ಚೆನ್ನಾಗ್ ಆಡಿಲ್ಲ ಅಂದ್ರೆ ಅದಕ್ಕೆ ನಾಮಿನೇಟ್. ಅದೇನು ಇವ್ರು ಮಾಡಿದ್ರೆ ಇವ್ರು ಮಾಡ್ಬೇಕು ಇಲ್ಲ ಮಾಡ್ಬಾರ್ದು ಅಂತ ಏನಿಲ್ಲ. ಪ್ಲೇಯಿಂಗ್ ಎಲ್ಲರೂ ಸ್ವಾತಿಸಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.